ಮೊದಲನೇದು ಮೂತ್ರಪಿಂಡಗಳು, ಎರಡನೇದು ನಮ್ಮ ಯಕೃತ್ತು, ಮೂರನೇದು ಕರುಳು. ಈ ಮೂರು ಅಂಗಗಳ ಜೊತೆಯಲ್ಲಿ ನಾಲ್ಕನೆಯ ಅಂಗ ಅಂದರೆ ನಮ್ಮ ಶ್ವಾಸಕೋಶ. ಗಾಳಿಯಲ್ಲಿರುವ ಆಕ್ಸಿಜನ್ನನ್ನು ಹೀರ್ಕೋತೇವೆ. ನಮ್ಮ ದೇಹದ ಎಲ್ಲ ಜೀವಕೋಶಗಳು ಕೆಲಸ ಮಾಡಿದ ಮೇಲೆ ಉತ್ಪಾದನೆಯಾಗುವಂಥ ತ್ಯಾಜ್ಯ ಅನಿಲವಾದ ಕಾರ್ಬನ್ ಡೈಆಕ್ಸೈಡನ್ನು ರಕ್ತ ಹೊತ್ತು ಏನು ತರುತ್ತೆ ಶ್ವಾಸಕೋಶಕ್ಕೆ, ಶ್ವಾಸಕೋಶ ಆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹರಿಸುತ್ತೆ. ಅದು ತ್ಯಾಜ್ಯ ಪದಾರ್ಥ. ಪ್ರತಿ ಕ್ಷಣ ನಡೀತಾ ಇರುತ್ತೆ. ಒಂದು ನಿಮಿಷದಲ್ಲಿ ಹೆಚ್ಚು ಕಡಿಮೆ 14ರಿಂದ 15 ಸಲ ನಾವು ಉಸಿರಾಡ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲದಿರೋ ಹಾಗೆ. ಹಾಗಾಗಿ ಪ್ರತಿ ನಿಮಿಷವೂ 14ರಿಂದ 16 ಸಲ ಏನು ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಬಿಡುತ್ತೆ. ಹೆಚ್ಚು ಕಡಿಮೆ ಸುಮಾರು 500 ml. ಒಂದು ಸಲ ಉಸಿರಾಡಿದ್ರೆ 500 ml ಗಾಳಿ ಒಳಗೆ ತಗೋತೇವೆ, ಹಾಗೆ 500 ml ಗಾಳಿ ಆಚೆ ಬಿಡುತ್ತೇವೆ. ಅಂದರೆ ನಮ್ಮ ಶ್ವಾಸಕೋಶ ಒಂದು ನಿಮಿಷದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಬಿಡುತ್ತೆ, ಒಂದು ಗಂಟೆಯಲ್ಲಿ ಎಷ್ಟು ಬಿಡುತ್ತೆ, ಒಂದು ದಿನದಲ್ಲಿ ಎಷ್ಟು ಹೊರಗಡೆ ಕಳಿಸುತ್ತೆ. ನಾವು ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ಲೆಕ್ಕ ಹಾಕ್ತು ಅಂದರೆ ಎಷ್ಟು ಲೀಟರ್ ಕಾರ್ಬನ್ ಡೈಆಕ್ಸೈಡನ್ನು ನಮ್ಮ ಶ್ವಾಸಕೋಶ ಹೊರಗಡೆ ವಿಸರ್ಜಿಸಿದೆ, ನಮ್ಮ ದೇಹವನ್ನು ಕಾಪಾಡಿದೆ. ಲೆಕ್ಕ ಹಾಕಿ. ಬಹಳ ಕುತೂಹಲಕರವಾದಂಥ ವಿಚಾರ. ಆ ಶ್ವಾಸಕೋಶಕ್ಕೆ ನಾವಿಷ್ಟು ಮರ್ಯಾದೆ ಕೊಡೋಲ್ಲ. ನಮ್ಮನ್ನು ಕಾಪಾಡ್ತಾ ಇದೆ ಅದು. ಧೂಮಪಾನ ಮಾಡ್ತೇವೆ, ಮಾಡಿ ಆ ಶ್ವಾಸಕೋಶ ಎಲ್ಲ ಸುಟ್ಟೋಗಬೇಕು. ಒಳಗೆ ಇರ್ತಕ್ಕಂಥ ಈ ರೋಮಕ ವ್ಯವಸ್ಥೆ ಅಥವಾ ಸೀಲಿಯರಿ ಸಿಸ್ಟಮ್ ಅನ್ನೋದು ಏನು ಕಫವನ್ನು ನಿವಾರಿಸೋದಕ್ಕೆ ಇರುವಂಥ ಒಂದು ಅದ್ಭುತವಾದ ವ್ಯವಸ್ಥೆ ಏನಿದೆ, ಅದು ಸುಟ್ಟು ಹೋಗುವ ಹಾಗೆ ಮಾಡ್ತೇವೆ ನಾವು ಧೂಮಪಾನ ಮಾಡೋದರ ಮೂಲಕ. ಹಾಗಾಗಿ ಪ್ರತಿ ನಿಮಿಷವೂ ನಮಗೆ ಉಪಕಾರವನ್ನು ಮಾಡ್ತಾ ಇರ್ತಕ್ಕಂಥ ಈ ಶ್ವಾಸಕೋಶಗಳಿಗೆ ಅಪಕಾರವನ್ನೇ ಮಾಡ್ತಾ ಇದ್ದೀವಿ ನಾವು. ಮೊದಲನೇದು ಮೂತ್ರಪಿಂಡ, ಎರಡನೆಯದು ಯಕೃತ್ತು, ಮೂರನೆಯದು ನಮ್ಮ ಕರುಳು, ನಾಲ್ಕನೆಯದು ನಮ್ಮ ಶ್ವಾಸಕೋಶ, ಐದನೆಯದು ನಮ್ಮ ಚರ್ಮ. ಇದು ನಮ್ಮೆಲ್ಲರಿಗೂ ಕಾಣುವಂಥ ಗೊತ್ತಿರುವಂಥ ಅಂಗಗಳು.